ಎಡದಂಡೆ ಕಾಲುವೆಗೆ ಬೈಕುರುಳಿ ನವ ವಿವಾಹಿತೆ ದುರ್ಮರಣ. ಯಾದಗಿರಿ ಜಿಲ್ಲೆಯ ಹುಣಸಗಿಯಲ್ಲಿ ದಾರುಣ ಘಟನೆ. ನಾರಾಯಣಪುರ ಎಡದಂಡೆ ಕಾಲುವೆಯಲ್ಲಿ ನಡೆದಿರೋದು ದುರಂತ. ಬೈಕ್ನಲ್ಲಿ ಬರ್ತಾ ಇದ್ದಾಗ ಎಡದಂಡೆ ಕಾಲುವೆಗೆ ಬಿದ್ದಿರೋದು ದಂಪತಿ. ಅದೃಷ್ಟವಶಾತ್ ಈಜಿ ಹೊರ ಬಂದಿರುವಂಥದ್ದು ಪತಿ ಕರ್ರೆಪ್ಪ ಯಾಳಗಿ. ನೀರಿನ ರಭಸದಿಂದ ಹೊರಬರಲಾಗದೆ ನವ ವಿವಾಹಿತೆ ರೇಣುಕಾ ಸಾವನ್ನಪ್ಪಿದರು. ಆಷಾಢ ಕಳೆದು ತವರು ಮನೆಯಿಂದ ಗಂಡನ ಮನೆಗೆ ಬರ್ತಾ ಇದ್ದಂಥ ರೇಣುಕಾ ಸುರಪುರ ತಾಲೂಕಿನ ಫತ್ತೇಪುರ ಗ್ರಾಮದ ನವಜು. ಮದುವೆಯಾಗಿ 3 ತಿಂಗಳಲ್ಲೇ ರೇಣುಕಾ ದಾರುಣ ಸಾವು. ಎಡದಂಡೆ ಕಾಲುವೆಯಲ್ಲಿ ರೇಣುಕಾ ಮೃತದೇಹಕ್ಕಾಗಿ ಇದೀಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಕೆಂಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು ಈ ಒಂದು ಘಟನೆ ನೋಡಿ. ಆಷಾಢಕ್ಕೆ ಅಂತ ತವ್ರ ಮನೆಗೆ ಹೋಗಿದ್ರಂತೆ. ಮದುವೆ ಆಗಿ 3 ತಿಂಗಳು ಆಗಿತ್ತು. ವಾಪಸ್ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿರೋದು. ಸುರಪುರ ತಾಲೂಕಿನ ಫತ್ತೇಪುರ ಗ್ರಾಮದ ನವ ಜೋಡಿ ಗಂಡ ಹೇಗೋ ಈಜ್ಕೊಟ್ಟು ದಡ ಸೇರಿದ್ದಾರೆ, ಪಾರ ಆಗಿದ್ದಾರೆ. ಆದರೆ ತುಂಬ ರಭಸವಾಗಿ ನೀರು ಹರಿತಾ ಇತ್ತು. ಕಷ್ಟ ಆಗಿದೆ ರೇಣುಕಾ ಅವರಿಗೆ.